ಫ್ರಾನ್ಸ್ನಲ್ಲಿ ರಾಜಕೀಯ ಸಂದಿಗ್ಧತೆ ಸೃಷ್ಟಿಯಾಗಿದೆ. ಪ್ರಧಾನಿ ಮೈಕೆಲ್ ಬರ್ನಿಯರ್ ಮತ್ತವರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕರಿಸಲಾಗಿದ್ದು ಸರ್ಕಾರ ಪತನವಾಗಿದೆ. ಪ್ರಧಾನಿ ಮೈಕೆಲ್ ಬರ್ನಿಯರ್ ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ ತಲೆದೋರಿದೆ. ಅಧಿಕಾರಕ್ಕೇರಿದ 3 ತಿಂಗಳುಗಳಲ್ಲಿ ಇಂತಹ ಸ್ಥಿತಿ ತಲೆದೋರಿದೆ. ಮಾತ್ರವಲ್ಲ, 1962ರ ಬಳಿಕ ಇದೇ ಮೊದಲ ಬಾರಿ ಫ್ರಾನ್ಸ್ನಲ್ಲಿ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಸರ್ಕಾರ ಪತನವಾಗ್ತಾ ಇದೆ. ಸಂಸದರು ಅವರ ವಿರುದ್ಧದ ನಿರ್ಣಯವನ್ನ ಬೆಂಬಲಿಸೋಕೆ ಅಗಾಧವಾಗಿ ಮತ ಹಾಕಿದ್ದು, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ನೇಮಿಸಿದ ಕೇವಲ 3 ತಿಂಗಳ ಅವಧಿಯಲ್ಲೇ ಮೈಕೆಲ್ ಬರ್ನಿಯರ್ ಸರ್ಕಾರ ಪತನಗೊಂಡಿದೆ. ಫ್ರಾನ್ಸ್ ಸಂಸತ್ತಿನ ಕೆಳಮನೆ ನ್ಯಾಷನಲ್ ಅಸೆಂಬ್ಲಿಯಲ್ಲಿ 331 ಸಂಸದರು ಅವಿಶ್ವಾಸ ಮತ ನಿರ್ಣಯದ ಪರ ಮತ ಚಲಾಯಿಸಿದ್ದಾರೆ. ನಿರ್ಣಯ ಅಂಗೀಕಾರಗೊಳ್ಳೋಕೆ ಕನಿಷ್ಠ 288 ಮತಗಳ ಅಗತ್ಯ ಇದೆ. ಆದರೆ ಬರ್ನಿಯರ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗೋದ್ರೊಂದಿಗೆ ಸರ್ಕಾರ ಪತನ ಕಾಣುವಂತಾಗಿದೆ. ಸದ್ಯ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಅವರಿಗೂ ಬೆಂಬಲ ಅಸ್ಥಿರವಾಗಿದೆ ಅಂತ ಹೇಳಲಾಗ್ತಿದೆ. ಮ್ಯಾಕ್ರಾನ್ ನೂತನ ಪ್ರಧಾನಿಯನ್ನ ಹೆಸರಿಸುವವರೆಗೆ ಬರ್ನಿಯರ್ ಅವರೇ ಉಸ್ತುವಾರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಲಾಗಿದೆ. ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡುವುದಕ್ಕೆ ಮುಂಚಿತವಾಗಿಯೇ ಬರ್ನಿಯರ್ ತಮ್ಮ ಔಪಚಾರಿಕ ರಾಜೀನಾಮೆಯನ್ನ ಸಲ್ಲಿಸುವ ನಿರೀಕ್ಷೆ ಇದೆ. ಯುರೋಪಿಯನ್ ಒಕ್ಕೂಟದ 2ನೇ ಅತಿದೊಡ್ಡ ಆರ್ಥಿಕತೆ ಅಂತ ಅನ್ಸ್ಕೊಂಡಿದ್ದ ಫ್ರಾನ್ಸ್ನಲ್ಲಿ ಈ ಮೂಲಕ ಬಿಕ್ಕಟ್ಟು ತಲೆದೋರಿದೆ. ಸಾಲದ ಹೊರೆಯಿಂದ ಕಂಗೆಟ್ಟಿರುವ ಫ್ರಾನ್ಸ್ ಸ್ಥಿರ ಬೆಳವಣಿಗೆ ಸಾಧಿಸೋಕೆ ಶ್ರಮಿಸ್ತಾ ಇದ್ದ ಹೊತ್ತಿನಲ್ಲೇ ಸರ್ಕಾರ ಬಿದ್ದು ಹೋಗಿದೆ. ಫ್ರಾನ್ಸ್ ಸಂಸತ್ತಿಗೆ ಇದೇ ವರ್ಷ ಜುಲೈನಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ದೊರಕಿರಲಿಲ್ಲ. ಇದರಿಂದ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. 2ನೇ ಮಹಾಯುದ್ಧದ ಬಳಿಕ ಫ್ರಾನ್ಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಸ್ಥಿತಿ ಎದುರಾಗಿದೆ. ಬರ್ನಿಯರ್ಗೂ ಮುನ್ನ ಪ್ರಧಾನಿಯಾಗಿದ್ದ ಗೇಬ್ರಿಯಲ್ ಅಟ್ಟೆಲ್ 2024ರ ಜನವರಿಯಿಂದ ಸೆಪ್ಟೆಂಬರ್ ವರೆಗೆ ಅಧಿಕಾರದಲ್ಲಿದ್ದರು. ಸೆಪ್ಟೆಂಬರ್ನಲ್ಲಿ ಪ್ರಧಾನಿಯಾಗಿ ನೇಮಕಗೊಂಡಿದ್ದ ಮೈಕೆಲ್ ಬರ್ನಿಯರ್ ಫ್ರಾನ್ಸ್ ಇತಿಹಾಸದಲ್ಲೇ ಅತಿ ಕಡಿಮೆ ಅವಧಿಯ ಪ್ರಧಾನಿಯಾಗಿದ್ದಾರೆ. ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ 3 ಪ್ರಮುಖ ಬಣಗಳಿದ್ದು ಅವುಗಳು ಯಾವ್ಯಾವುದು ಅಂತಂದ್ರೆ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ರ ಸೆಂಟ್ರಿಸ್ಟ್ ಒಕ್ಕೂಟ, ಎಡಪಂಥೀಯ ನ್ಯೂ ಪಾಪ್ಯುಲರ್ ಫ್ರಂಟ್ ಮತ್ತು ಬಲಪಂಥೀಯ ನ್ಯಾಷನಲ್ ರ್ಯಾಲಿ. ಉಳಿದೆರಡೂ ಪಕ್ಷಗಳು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಬರ್ನಿಯರ್ ವಿರುದ್ಧ ಮತ ಚಲಾಯಿಸುವಲ್ಲಿ ಒಗ್ಗೂಡಿವೆ. ಬರ್ನಿಯರ್ ಅವರ ಕಠಿಣ ನೀತಿಗಳು ಮತ್ತು ನಾಗರಿಕರ ಅಗತ್ಯಗಳತ್ತ ಗಮನ ಕೊಡುತ್ತಿರುವುದನ್ನ ವಿಪಕ್ಷಗಳು ಕಟುವಾಗಿ ಟೀಕಿಸಿವೆ. ಅಧ್ಯಕ್ಷ ಮ್ಯಾಕ್ರಾನ್ ಅವರು ತಮ್ಮ ಅಧಿಕಾರಾವಧಿ ಅಂತ್ಯವಾಗಲಿರುವ 2027ರವರೆಗೂ ಸೇವೆಯಲ್ಲಿ ಮುಂದುವರಿಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜುಲೈನ ಸಂಸದೀಯ ಚುನಾವಣೆಯ ನಂತರ 2ನೇ ಬಾರಿಗೆ ಹೊಸ ಪ್ರಧಾನಮಂತ್ರಿಯನ್ನ ನೇಮಿಸುವ ಸವಾಲು ಅವರಿಗೆ ಎದುರಾಗಿದೆ. ಕನಿಷ್ಠ ಜುಲೈವರೆಗೆ ಹೊಸ ಚುನಾವಣೆಗಳನ್ನ ನಡೆಸೋಕೆ ಸಾಧ್ಯವಿರದ ಹಿನ್ನೆಲೆಯಲ್ಲಿ ದೀರ್ಘಕಾಲದ ರಾಜಕೀಯ ಅಸ್ತವ್ಯಸ್ತತೆ ತಲೆದೋರಬಹುದು ಅಂತ ಹೇಳಲಾಗ್ತಿದೆ. ಫ್ರಾನ್ಸ್ ತನ್ನ ಹೆಚ್ಚುತ್ತಿರುವ ಸಾಲವನ್ನ ನಿಯಂತ್ರಿಸೋಕೆ ಯುರೋಪಿಯನ್ ಒಕ್ಕೂಟದಿಂದ ತೀವ್ರ ಒತ್ತಡ ಎದುರಿಸುತ್ತಿದೆ. ಅಸೋಸಿಯೇಟೆಡ್ ಪ್ರೆಸ್ ಪ್ರಕಾರ ಬಜೆಟ್ ಕೊರತೆ ಈ ವರ್ಷ ಜಿಡಿಪಿಯ 6% ಮುಂದಿನ ವರ್ಷ 7% ಹೆಚ್ಚಬಹುದು. ಈಗ ರಾಜಕೀಯ ಅಸ್ಥಿರತೆಯ ಪರಿಣಾಮವಾಗಿ ಫ್ರಾನ್ಸ್ ಬಡ್ಡಿ ದರಗಳನ್ನು ಹೆಚ್ಚಿಸಬಹುದು ಮತ್ತು ಸಾಲದ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು ಅಂತ ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಜುಲೈಗಿಂತ ಮೊದಲು ಫ್ರಾನ್ಸ್ ಹೊಸ ಸಂಸತ್ತು ಚುನಾವಣೆ ನಡೆಸೋಕೆ ಸಾಧ್ಯವಿಲ್ಲ. ವಿಭಜಿತ ಸಂಸತ್ತು ಅಂಗೀಕರಿಸಿದ 2025ರ ಬಜೆಟ್ ಸೇರಿದಂತೆ ಮಸೂದೆಗಳಿಗೆ ಅಂಗೀಕಾರ ಪಡೆಯುವಲ್ಲಿ ಯಾವುದೇ ಹೊಸ ಪ್ರಧಾನಿ ಕೂಡ ಬರ್ನಿಯರ್ ಎದುರಿಸಿದ್ದ ಸವಾಲುಗಳನ್ನೇ ಎದುರಿಸಬೇಕಾಗತ್ತೆ. ಈಗ ಎದುರಿರುವ ಸಾಧ್ಯತೆ ಅಂತಂದ್ರೆ ಮ್ಯಾಕ್ರಾನ್ ಪರ್ಯಾಯವಾಗಿ ಬರ್ನಿಯರ್ ಮತ್ತು ಅವರ ಮಂತ್ರಿಗಳನ್ನ ಉಸ್ತುವಾರಿ ಸಾಮರ್ಥ್ಯದಲ್ಲಿ ಉಳಿಯೋಕೆ ಕೇಳಬಹುದು. ಉಸ್ತುವಾರಿ ಸರ್ಕಾರ 2024ರ ಬಜೆಟ್ನಲ್ಲಿನ ತೆರಿಗೆ ಮತ್ತು ಖರ್ಚು ನಿಬಂಧನೆಗಳನ್ನ ಮುಂದಿನ ವರ್ಷಕ್ಕೆ ಅನ್ವಯಿಸೋಕೆ ತುರ್ತು ಕಾನೂನನ್ನ ಪ್ರಸ್ತಾಪಿಸಬಹುದು ಅಥವಾ 2025ರ ಕರಡು ಬಜೆಟ್ ಅನ್ನ ಸುಗ್ರೀವಾಜ್ಞೆಯ ಮೂಲಕ ಅಂಗೀಕರಿಸೋಕೆ ವಿಶೇಷ ಅಧಿಕಾರ ನೀಡಬಹುದು. ಆದ್ರೂ ಇವೆಲ್ಲಾ ಕಸರತ್ತುಗಳು ರಾಜಕೀಯವಾಗಿ ಹೆಚ್ಚು ಬೆಲೆ ತೆರುವಂತದ್ದಾಗಲಿದೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.